ಅಕ್ಕ, ಈ ಡ್ರೆಸ್ ಮಸ್ತ್ ಆಗೈತಕ್ಕ ನಿಂಗೆ. ನಾನು ನಿನ್ನೆ ತೊಗೊಂಬಂದಾಗ ನಿಂಗೆ ಬರ್ತತೆ ಇಲ್ಲ ಅಂತ ಅನ್ಕೊಂಡಿದ್ದೆ. ಮಸ್ತ್ ಆಗೈತಿ ನಂಗೆ ಕರೆನ. ನನ್ನ ಸೈಜ್ ಎಷ್ಟು ಕರೆಕ್ಟ್ ಹೆಂಗೆ ಗೊತ್ತಾತ ನಿಂಗೆ? ಅಯ್ಯೋ, ಒಂದು ಅಂದಾಜಿನಾಗ ಅವ್ರಿಗೆ ಹೇಳಿದೆ. 3XL ಕೊಟ್ಬಿಡ್ರಿ, ಪ್ರೆಗ್ನೆಂಟ್ ಅದಾಳ ಅಂತ ಹೇಳಿದೆ ಅವರಿಗೆ. ನಿಂಗೆ XL ಬರ್ತತೆ, 2XL ಬರ್ತತಕ್ಕ? 2XL ಕರೆಕ್ಟ್ ಆಕತಿ. ಆದ್ರೆ ಈಗ ಪ್ರೆಗ್ನೆಂಟ್ ಅದೇನಲ್ಲ, ಮೊದ್ಲಿನ ಅರ್ಬಿ ಬರುವಲ್ವ ಈಗ. ಸ್ವಲ್ಪ ಬಿಗಿ ಆತಾವ. 3XL ಕರೆಕ್ಟ್ ಆಕತಿ. ಮಸ್ತ್ ಆಗೈತಕ್ಕ. ತಡಿ ಅಕ್ಕ, ಜಳಕ ಮಾಡ್ಕೊಂಬರ್ತೀನಿ. ಗಿರ್ಜಿ, ಬಾ ದೊಡವ, ಒಳಗ್ ಬರ್ರಿ. ವಾವ್ ದೊಡವ, ಎಷ್ಟು ಚೆನ್ನಾಗಿ ಕಾಣಕತ್ತಿ. ಅಯ್ಯೋ ಏನ್ ಚಂದ ಏನವ ಆತಾಗ. ನಾನು ಈ ಸೀರೆ ಒಲ್ಲೆ ಅಂತೇಳಿ ಇವರೇ ಉಟ್ಕೊಂಡು ಹೋಗು ಈ ಚಂದ ಕಾಣ್ತತಿ ಅಂತೇಳಿ ಒಟಾವತಿ ಹಚ್ಚಿ ಉಡ್ಸ್ಕಸಿದ್ದ. ದೊಡಪ್ಪನೇ ಉಡಿಸ್ತಾ? ಅಯ್ಯೋ, ನನ್ ದೊಡಪ್ಪ ಉಡ್ಸ್ಕಸಿದ್ದಂದ್ರೆ ಅವ್ರು ಉಡ್ಸಿದ್ದಲ್ಲವ. ಅದ ಇದನ್ನ ಉಟ್ಕೊಂಡು ಹೋಗು ಅಂತ ಬೈದಿದ್ದ. ಹೌದಾ, ಅದೇಂತೀನಿ ನಾನು ಇದೇನಪ್ಪ ಅಂತೇಳಿ. ಚಂದಾಗಿದ್ದೊಡವ, ಮಸ್ತಾಗಿತ್ತು ಸೀರೆ. ಇದ್ಯಾಕೆ ಬೇಡ ಅಂದ್ರಿ? ಅದು ನಾನಂದು ಕೆಂಪನ್ ಬಣ್ಣದ ನೋಡಿ ಇಟ್ಕೊಂಡಿದ್ದೆ. ನಂಗದು ಭಾರಿ ಇಷ್ಟ ಆಗ್ಬಿಟ್ಟಿತ್ತು. ಏನ್ ಮಾಡ್ತೀನಿ, ನಿಮ್ ದೊಡ್ಡಪ್ಪನ ಹೊತ್ತಾವತ್ತಿಗೆ ಇದನ್ನ ಉಟ್ಕೊಂಡ್ ಬಂದಿದ್ದೆ. ಅಲ್ಲ ಗಿರ್ಜಿ, ಇನ್ನೂ ಇಲ್ಲೇ ನಿಂತಿಯಲ್ಲೇ, ತಯಾರಾಗದೆ ಯಾವಾಗ ನೀನು? ಏನ್ ತಾನ ಹೊತ್ತಾಗೋದಿಲ್ಲ ಪಾಪ. ಅವ್ರು ಅಷ್ಟು ಹೇಳಿ ಕಳ್ಸ್ಯಾರ, ದೌಡ್ ಬರ್ರಿ ಅಂತೇಳಿ. ಅಯ್ಯೋ ಶಾಂತಕ, ಬೆಳಗ್ಗಿಂದ ಕೆಲ್ಸನ ಏನ್ ಮಾಡ್ತಿ? ಆಕಿನೂ ಸೊಸಿನೂ ಅವ್ರ ಅವ್ನ ಮನೆಗೆ ಹೋಗ್ಯಾಳ. 2 ದಿನ ಆತಿಗೆ ಹೋಗಿ. ನನಗೆ ಇಲ್ಲಿ ಕೆಲಸನ ಮುಗಿಯೋದಾಗ ಆಗಿತ್ತು. ಹಂಗಾಗಿ ತಡ ಆತ. ಈಗೆಲ್ಲ ಮುಗ್ದೈತಿ. ಜಳಕ್ ಬೆಳಗ್ಗೆ ಆಗೈತೆ. ಮತ್ತೆ 5 ನಿಮಿಷ ಶಾಂತಕ, ಪಟ್ಟನ ಉಟ್ಕೊಂಡು ಹಿಂಗ ಬರ್ತೇನೆ ತಡಿ. ಹೌದನ? ಪಾರಕ್ನು ರೆಡಿಯಾಗಿ ಅಲ್ಲೇ ಮನೆ ಕಡೆ ಇರ್ತೀನಿ. ಹೋಗ್ತಾ ಅಲ್ಲೇ ಬರ್ರಿ ಅಂದಾಳ. ಈಗ ಹೋಗ್ತಾ ಆಕಿನೂ ಕರ್ಕೊಂಡು ಹೋಗ್ಬೇಕು. ಹೌದಾ? ಹಾ, 1 ನಿಮಿಷ ಹಂಗಾರೆ ಬಂದೆ. ಮತ್ತೆ ಏನ್ ಸಮಾಚಾರವಾ? ಅಲ್ಲ, ಇದೇ ಕೆಂಪನ್ ಚೂಡಿದಾರ ಹಾಕೊಂಡು ಕುಂತೀನಿ ನೀನು ನೆದರಾಗಂಗ. ರಾವ್ ಕೆಂಪದು ಹಾಕೋಬೇಡ. ಕೆಂಪದು ಕರೆದು ಒಂಚೂರು ಹೊಟ್ಟಿಲಿದ್ದಾಗ ಅವನ್ನೆಲ್ಲ ಹಾಕೋಬೇಡ್ರವ ನೀವು. ಮೊದ್ಲ ಬೆಳೆ ತಗೊಲು. ಮೊದ್ಲ ನಮ್ಮ ಊರಾಗ ದೆವ್ವ ಗಾಳಿ ಎಲ್ಲ ಹೆಚ್ಚು. ಏನ ಈ ನಮ್ನಿ ಕೆಂಪು ತಗೊಲು. ನೀನು ಹಾಕೊಂಡು ಬಂದು ಕುಂತಿಯಲ್ಲ, ನಿನ್ಗೆ ಏನು ಹೇಳೋದಂತೀನಿ ನನ್ನ ತಗ. ಥೂ ತೆಗಿ ಇದನ್ನ ಮೊದಲು ತೆಗೆದು ಯಾವ್ರ ಬೇರೆ ಆಸೆ ಇರುವಂತ ಹಾಕೋಬೇಕು ಈ ಹೊತ್ನ್ಯಾಗ. ಹೊಟ್ಟಿ ಪಟ್ಟಿ ಹಿಂಗೆ ಕಾಣಿಸ್ಕೊಂತ ಹಿಂಗೆಲ್ಲ ಹಿಂಗೆ ಕುಂದ್ರಬಾರ್ದು. ದೇವ್ರ ಪುಣ್ಯ, ನಿನ್ನೆ ಈ ಚೂಡಿದಾರ ಹಾಕೊಂಡು ಹೊಲಕ್ಕೆ ಬಂದಿಲ್ಲ ನೀ ಊಟಕ್ಕೆ. ನೋಡು, ಗಾಳಿ ಮೊದ್ಲ ಎದ್ದಂತ ಹೇಳೆ ನೆದರ್ ಬಿತ್ತು. ಮೊನ್ನೆರ ನಮ್ಮ ಊರಾಗ ಹೋಗ್ಬೇಕು ದೆವ್ವ ಹೇಳ. ನಿಮ್ಮವ್ ಗೊತ್ತೈತಲ್ಲ ಸುದ್ದಿ. ನೋಡಿ ಸುಮ್ಮನದಾಳ ನೋಡಕ್ಕೆ. ಬರ್ಲಿ ತಡಿ ಹೇಳ್ತೇನೆ. ಈಗ ಮೊನ್ನೆರ ಹೋಗ್ಬೇಕು ದೆವ್ವ ಹೇಳ. ಗೊತ್ತ ನಮ್ಮೂರಾಗ ದೆವ್ವ ಗಾಳಿ ಇವೆಲ್ಲ ಭಾಳ. ಏನು ನೀವು ಸಿಟಿಯಾಗಿ ಹಂಗ ಗೊತ್ತಿಲ್ಲ. ಅದಕ್ಕೆ ಹಿಂಗೆ ಚಂದಚಾರ ಅರ್ಬಿ ಹಾಕೊಂಡು ಅಡ್ಡಾಡಬಾರ್ದು. ಅಯ್ಯೋ ದೊಡ್ಡವ, ನನಗೆ ಗೊತ್ತಾಗ್ಲಿಲ್ಲ. ಆಯ್ತು ಬಿಡ್ರಿ. ಇದು ನಮ್ಮ ತಮ್ಮ ನಿನ್ನೆ ತಂದ್ಕೊಟ್ಟಾನ. ಅಕ್ಕ, ಇದು ನಿಂಗೆ ಚಂದಕ್ಕೆತನ ಹಾಕೊಂಡು ತೋರಿಸು ಅಂದ. ಅದಕ್ಕೆ ಜಳಕ ಮಾಡಿ ಹಾಕೊಂಬಂದು ಕುಂತೆ. ತೋರ್ಸಂತಾರಿ ಅವಂಗ ಅಂತೇಳಿ. ಅವಂಗೇನೋ ಇಷ್ಟ ಆತಂತಿದೆ. ನಿನ್ನೆ ತೊಗೊಂಡು ಬಂದಾನ. ಅವ್ನು ಹೆಂಡತಿ ಅರ್ಬಿ ತೊಗೋತೇನೆ ಬರ್ರಿ ಅಂದಿದ್ಲಂತೆ. ಆಕೆ ಅವ್ನು ಹೆಂಡ್ತಿನೂ ಒಂದು 2-3 ಜೊತೆ ಏನೋ ತೊಗೊಂಡ್ಲಂತ ಅರ್ಬಿನ. ಅವಾಗ ನಂಗೊಂದು ಜೊತೆ ತೊಗೊಂಬಂದಾನ. ಹೌದಾ? ಆಗ್ಲಿ, ಈಗ ಹಾಕೋಬೇಡ. ಏನು ಅಂದ್ರೆ ಈ ಕೆಂಪು ಬದ್ಲಿ ಬೇರೆ ಯಾವ ಬಣ್ಣ ಆದ್ರೂ ಏನು ಚಿಂತಿದ್ದಿದ್ದಿಲ್ಲ. ಕೆಂಪು ಒಂಚೂರು ರಾವ್ ಜಾಸ್ತಿ. ನೋಡ, ನೀ ನನಗೆ ಹೇಳ್ತಿ ದೊಡವ ಎಷ್ಟು ಚಂದ ಕಾಡಕತ್ತೈತಿ ಅಂತೇಳಿ. ನಿಮ್ಮ ಅವ್ವನ್ ನೋಡಲ್ಲೇ, ಯಾರು ಆಕಿಗೆ ಇಷ್ಟು ಮೊಮ್ಮಗ ಬರಾಕತ್ತಾನ, ಮಕ್ಕಳಿಗೆ ಮದುವೆ ಆಗಿ ಮಗಳು ಹೊಟ್ಟಿಲ್ಲದಾಳ ಅಂತ ಯಾರು ಅಂತಾರನ? ಅಲ್ಲ ಗಿರ್ಜಿ, ನಿನ್ ಮಗಳು ಕ್ಯಾಂಪನ್ ಚೂಡಿದಾರ ಕೂತಾಳ ಒಟ್ಟು ಹೇಳ್ಬಾರ್ದ ನೀನು ಏನವ ಅಂತ ನಾನು. ಅಯ್ಯೋ ಶಾಂತಕ, ನೆನಪಾಗಿಲ್ಲ. ಅದ್ ಬಿಡು ಹೋಲಿ. ಸೀರಿಗ ಅರ್ಬಿ ಕಳದ್ ಬೇರೆ ಹಾಕೋರವ. ಇದ್ ನೋಡ ಹೆಂಗೈತಿ ಶಾಂತಕ, ಮಸ್ತ್ ಆಗೈತ್ಲೆ, ಭಾರಿ ಚಂದ ಆಗೈತಿ. ಗಿರ್ಜಿ, ಇವರು ಬಂದಿದ್ ಒಳ್ಳೇದೇ ಆತ. ನಾನು ಹಂಗಾರೆ ಹೇಳಾರ್ದ ಹೋಗಿ ಇನ್ನೇನಾರು ಒದರ್ತಾರ ಅಂತ ಮಾಡಿದ್ದೆ. ಚಲೋ ಆತ. ಹೌದು, ನೀವು ಎಲ್ಲ ಎಲ್ಲಿ ಹೊಂಟಿರೋದು ಇವತ್ತು? ಆ ಪುಷ್ಪ ಅದೇ ಹೋದ್ಸಲ ಹೋದಾಗ ಹೊಸ ಮನಿ ಕಟ್ಟಾಕತ್ತಿದ್ರು, ನಿಂಗೆ ಗೊತ್ತಿಲ್ಲಲ್ಲ. ಇಲ್ಲಿ ನಮ್ಮೂರಾಗ ಹೋಗ್ಬೇಕು ಪುಷ್ಪ ಅಂತದಾಳ. ಅವ್ರು ಹೊಸ ಮನಿ ಕಟ್ಟಾರ. ಓಪನಿಂಗಿಗೆ ಕರೆದಾರ ನಮ್ಮನ್ನ. 5 ಮಂದಿ ಮುತ್ತೈದರು ಒಂದ ತಿಡ್ತಾರಲ್ಲ. ಅದಕ್ಕೆ ನನ್ನ, ಪಾರಕನ್ನ, ಮತ್ತೆ ಈಕಿ ನಿಮ್ಮ ಅವ್ವನ್ನ, ಆಮೇಲೆ ಈಕಿ ಯಾರು ಆ ಕಡೆ ಲತಾನ್ನ, ಮತ್ತೊಂದಿಬ್ರು ಯಾರನ್ನ ಕರೆದಾಳಂತಪ್ಪ. ಒಟ್ಟು ನಾವು 5 ಮಂದಿ ಬಿಟ್ಟು ಉಳ್ದಾದವ್ರು ಎಲ್ಲಾರನ್ನೂ ಕರ್ದಾನಿ ಅಂತ ಅಂದಪ್ಪ. ಗಿರ್ಜಿ, ಪಾರಕರ್ ಇಲ್ಲ? ಇಲ್ಲ ರೀ, ತಯಾರಾಗ್ಯಾಳ. ಈಗ ಹೋಗ್ತಾ ಸಿಗ್ತಾಳಲ್ಲಿ. ಯಾಕ್ರಿ ಮಲ್ಲೇಶಣ್ಣ, ಏನಂತದ ಅವಸರ ಏನಿತ್ತು? ಇವ ಆ ಪಾರಕನ್ ಗಂಡ ಅಲ್ಲಿ ಹನುಮಪ್ಪನ ಗುಡಿ ಕಡೆ ಇದ್ರಲ್ಲ. ಈಗ ಸನಿಕ ಬರೇ ಮಳಿ ಚಳಿ ಅಂತೇಳಿ ಭಾಳ ಈಗ ಒಂದು 2-3 ದಿನದಿಂದ ನಾನು ಹುಬ್ಬಳ್ಳಿಯಾಗ ಭಾರಿ ಮಳಿ ಹೊಡ್ಯಾಕತ್ತಲ್ಲ. ಮನ್ನಂತರೂ ಬಿರುಗಾಳಿ ಆಪರಿ ಬಿಟ್ಟತಿ. ಮತ್ತು ಈ ಮಳಿಗೆ ತೋರಿಸ್ಕೊಂಡಾರಲ್ಲ, ಚಿತ್ರ ಥಂಡಿ ಜ್ವರ ಅಂದ್ರೆ ಥಂಡಿ ಜ್ವರ ಅಂತೆ. ಇವತ್ತಂತರೂ 2 ದಿನದಿಂದನೂ ನೆಗಡಿ ಜ್ವರ ಇದ್ದೇ ಇತ್ತಂತೆ. ಇವತ್ತಂತರೂ ಗುಡಿ ಕಡೆನೇ ಕುಸ್ತು ಬಿದ್ದಿದ್ದಂತೆ. ಬರೀ ಜ್ವರ ಅಂತ. ಪಟಕ್ನ ದವಾಖಾನಿಗೆ ಕರ್ಕೊಂಡು ಹೋಗ್ಯಾರ. ನೋಡ್ಕೊಳ್ಳೋರು ಯಾರೂ ಇಲ್ಲಲ್ಲ. ಅದಕ್ಕೆ ಒಂದು ಸ್ವಲ್ಪ ಪಾರಕಾರಿಗೆ ಹೇಳ್ರಿ ಅಂತೇಳಿ ಆ ಗುಡಿಯ ಇವರು ಅರ್ಚಕರು ಅವ್ರು ಹೇಳಿ ಕಳಿಸಿದ್ರು. ಪಾರಕರ್ ಮನೆ ಕಡೆ ಹೋದೆ, ಅವ್ರು ಇಲ್ಲ. ನಾನು ಹಂಗಾರೆ ಇಲ್ಲೇ ಬಂದಿರ್ಬೇಕು ಅಂದ್ಕೊಂಡು ಬಂದೆ. ಓ, ತಯಾರಾಗಿ ಇಲ್ಲಿ ಕೂತಿರನ? ನಾನು ಹಂಗಾರೆ ಅಂಗಡಿ ಕಡೆ ಹೋಗಿದ್ದೆ. ಅಂಗಡಿಗೆ ಹೋಗಿ ಬರ್ತಾ ತಡಿ ಹಂಗಾರ. ಬೆಟ್ಟ ಇವ್ರೆ ರೆಡಿ ಆಗಿದ್ರಂದ್ರೆ ಕರ್ಕೊಂಡೆ ಬಂದ್ರಾತಂತ ಬಂದ್ ನೋಡು. ಪಾರಕರ ಬಂದಿದ್ದು ಚಲೋ ಆತ್ರಿ. ಅಲ್ಲ, ಅಲ್ಲಿ ಗುಡಿ ಕಡೆ ನಿಮ್ಮ ಮನೆಯವರಿಗೆ ಭಾಳ ಆರಾಮಿಲ್ಲಂತೆ, ಕುಸ್ತು ಬಿದ್ದಾರಂತೆ. ಥಂಡಿ ಜ್ವರ ಅಂದ್ರೆ ಜ್ವರ ಅಂತೆ, ಭಾಳ ಆರಾಮಿಲ್ಲಂತೆ. ಅಲ್ಲ, ನೀವು ಭೇಟಿಯಾಗಿಲ್ಲ, ನಿಮ್ಗೆ ಯಾರು ಹೇಳಲಿಲ್ಲ. ನನ್ನ ಕೈಯಾಗಿ ಹೇಳಿ ಕಳಿಸಿದ್ರು. ಹೌದಾ?
ಇಲ್ಲಿ ಯಾಕೆ ಇರ್ಬೇಕು ನೋಡು, ಆ ಪರಿ ಮಳಿ ಗಾಳಿ ಬಿಟ್ಟಾಗ ಹೋಗ್ಬೇಕು ತಮ್ಮ ಪಾಡಿಗೆ ತಾವು ತಮ್ದು ಇದು ನೋಡ್ಕೊಂಡತ್ತಾಗ. ಇಲ್ಲಿದ್ದು ಇನ್ನೊಬ್ರು ಜನ್ಮ ತಿಂತಾರತ್ತಾಗ. ಸಾಕಾಗಿ ಹೋಗೈತೆ ನನಗಂತೂ ಅತ್ತಾಗ. ಏನು ಮಾಡ್ಬೇಕು ಎಲ್ಲ ನನ್ನ ಕರ್ಮ. ಇನ್ನೂ ಅದು ಏನೇನು ಸಹಿಸ್ಕೋಬೇಕ ಏನೋ ನನ್ನ ಹಣೆ ಬರಕ್ಕೆ ಗೊತ್ತಿಲ್ಲ ಒಟ್ಟು. ನನಗೆ ಆ ದೇವ್ರು ನನ್ನ ಮ್ಯಾಗ ದೇವ್ರಿಗೆ ಅದು ಏನು ಸಿಟ್ಟೋ ಏನೋ, ನನಗೆ ಒಬ್ಬಾಕಿಗೆ ಈ ಥರ ಎಲ್ಲ ತಂದು ಇಡ್ತಾನೆ. ಶಾಂತಕ್ಕ ನಾವಲ್ಲಿ ತಗೋ, ನೀವು ಹೋಗಿ ಬರ್ರಿ. ಪಾರಕ್ಕ ನಿಂಗೆ ಇಷ್ಟ ಇದ್ರೆ ಹೋಗು ನೋಡಕ್ಕೆ, ಇಲ್ಲ ಅಂದರೆ ಬಿಡು ಹೋಗ್ಲಿ. ಅದಕ್ಕೆ ಯಾಕೆ ಕಾರ್ಯಕ್ಕೆ ಬರೋದು ಬಿಡ್ತಿ, ಸುಮ್ಮನೆ ನಡಿ ಹೋಗಿ ಬರೋಣತ್ತಾಗ. ಒಲ್ ಬಿಡ ಯಾಕೆ ಅದು ಮನಸ್ಸ ಇಲ್ಲ. ಸೊ ಪಾರಕ್ಕೆ ಬೇಜಾರು ಮಾಡ್ಕೊಂಡು ಹೋದ್ಲು. ಎಷ್ಟಾದರೂ ಗಂಡಲ್ಲ ಶಾಂತಕ್ಕ, ಸ್ವಲ್ಪ ಮನಸ್ಸಿನಾಗ ಇದ್ದೇ ಇರ್ತೈತಿ. ಏನಪ್ಪ ಪಾಪ. ಪಾರಕ್ಕ ಮುತ್ತೈದರಿಗೆ ಹೇಳಿರೋದಕ್ಕೆ ಆಲ್ತು ಪಾಲ್ತು ಅಲ್ಲ. ಈಗ ನೀ ಕೈ ಕೊಟ್ಟೆ ಅಂದ್ರೆ ಯಾರು ಬರ್ಬೇಕಲ್ಲ ಆ ಜಗಕ್ಕೆ? ಆ ಕೊನಿಗಳಿಗೆ ಯಾರಿಗಾರ ಹೇಳಿದ್ರೆ ಎಲ್ಲರಿಗೂ ಸಿಟ್ಟು ಬರ್ತತಿಲ್ಲ. ಆಕೆ ಬಂದಿಲ್ಲ ಅಂತ ನಾನು ಕರ್ದು ಏನೋ ಅಂತ ಮಾತಾಡೂರಿತಾವ್. ಈಗ ಹಂಗೆ ಮಾಡ್ಬೇಡ ಬಾ, ಏನು ಮಧ್ಯಾಹ್ನ ಮಟ ಇರ್ತೈತಿ, ಮುಗಿಸ್ಕೊಂಡು ಊಟ ಗೀಟ ಮಾಡಿ ಬೇಕಾದ್ರೆ ಹೋಗಿ ನೋಡ್ಕೊಂಡು ಬರುವಂತೆ. ನನಗೂ ನೆನಪಾತ ಅದಕ್ಕೆ ಹೊಳೆ ಬಂದೆ. ಆಯ್ತು ಹೋಗ್ಬರ ನಡಿ. ಸರೋಜಕ್ಕ ಹಾಲಿನ ರೊಕ್ಕ ಕೊಟ್ಟೇನು ಮತ್ತೆ? ಹೂನಾ, ಕುಳ್ಳಿಂದು ಹಾಲಿಂದು ಎಲ್ಲ ಕೊಟ್ಟು ತಗೋ, ಚುಪ್ತ ಆಗೈತಿ. ಅಯ್ಯೋ ದೇವ್ರೆ ಕೊಟ್ಟು ಏನು ಅದನ್ನ ನಾನು ನೆನಪಿಟ್ಕೊಳ್ಳೋರಂಗೆ ಹೇಳಾಗತ್ತೀಯಲ್ಲ, ನನಗೇನು ಅಷ್ಟು ಸುಲಭಕ್ಕೆ ಮರೆಯಂಗಿಲ್ಲ ತಗೋ. ಅಂದಂಗ ಅಕ್ಕ ಸರೋಜಕ್ಕ, ಈ ಸಲ ಮಾತ್ರ ನಿಂದ ಆಕಳರ ಆಗಲಿ ಎಮ್ಮೆರ ಆಗಲಿ ಇಳದಿಂದ ಗಿಣ್ಣದ ಹಾಲು ನನಗೆ ಕೊಡ್ಬೇಕು ನೀನು. ಒಂದೇ ದಿನದ ಕೊಡ ಯವ್ವ. ಎಷ್ಟು ವರ್ಷ ಆತು ಗೊತ್ತಾ, ವರ್ಷನ ಆದಂಗೆ ಆಗೈತಿ. ಹಳ್ಳಾಗಿದ್ದು ಗಿಣ್ಣದ ಹಾಲು ಬೆಟ್ಟಾಗಿಲ್ಲ ನನಗೆ. ಇನ್ನು ಸಿಟ್ಯಾನರಿಗೆ ಎಲ್ಲಿಂದ ಸಿಗ್ಬೇಕು? ಹಳ್ಳಾಗಿದ್ದ ಗಿಣ್ಣದ ಹಾಲು ಸಿಕ್ಕಿಲ್ಲ ನನಗಂದ್ರೆ ತಿಳ್ಕೊಂಬಿಡ್ ನೀನು. ಇವ ಕಂಡಾಬಿಟ್ಟು ದಿನ ಅಥವಾ ತಿನ್ಬೇಕು ಅನ್ನಕತ್ತಿ. ನಮ್ಮ ಮನ್ಯಾಗ ಅವಾಗ ನಮ್ಮ ಅತ್ತಿ ಮಾವನ ಕಾಲದಾಗಿದ್ದಾಗ ತಿಂದಿದ್ದೆ. ಅವ್ರು ಹೋದ್ಮೇಲೆ ದನ ಮಾಡೋರು ಯಾರಂತ ಮಾರಿ ಆತು. ಮಾರಿ ಮಂಡಕ್ಕಿ ತಿಂದ್ಮೇಲೆ ವಾಪಸ್ ಇಲ್ಲೇ ಇಲ್ಬಿಡು. ಅಯ್ಯ ಕೊಡ್ತೀನಿ ಬಿಡೇವ, ಅದಕ್ಕೇನಂತ. ಆದ್ರೆ ನೋಡುವ ನಾ ಎಲ್ಲ ರೊಕ್ಕಕ್ಕೆ ಮಾರಕ್ಕೆ ನಿಂತು ಬಿಟ್ಟನಿ ಕೆಲ್ ತಕ್ಕೊಂಡು. ಮತ್ತು ಅದಕ್ಕೆ ಹೇಳ್ತೀನಿ, ಗಿಣ್ಣದ ಹಾಲು ಆದ್ರೆ 50 ರೂಪಾಯಿ ಅರ್ಧ ಲೀಟ್ರ್. ಇದ್ರ ಮ್ಯಾಗ ನಿನ್ನ ಇಷ್ಟ. ಅಯ್ಯೋ ಕತಿ, ಅರ್ಧ ಲೀಟ್ರಿಗೆ 50 ರೂಪಾಯಿ? ಆಗಲಿ, ಆದ್ರೆ ಅವ್ನು ತಿಂದ ಬಿಡೋದ ಈ ಸಲ ಅಂತರು. ಆಗಲಿ ತಗೋ, ಕೊಡ್ತೇನೆ. ಒಂದು ಅರ್ಧ ಲೀಟ್ರ್ ನನಗೆ ಹಾಲು ಪೂರ ಕೊಡು. ಸರಿ ಅಂದಂಗೆ ಸರೋಜಕ್ಕ ನಿಂಗೆ ವಿಷಯ ಗೊತ್ತಾತೆ? ಅಯ್ಯ ಬಿಡ ಇವ, ಎಲ್ಲಿ ಕೇಳಕ್ಕೋಲಿ ಯಾವಾರ ವಿಚಾರ ತಗ. ನಂದ ಇನ್ನೂ ಜಗ್ ಕೆಲಸ ಐತೆ ಬಿಡ. ಹೋಗ್ಲಿ ಬಿಡು, ನಿಂಗೆ ಕೇಳಕ್ಕೆ ಪುರ್ಸತ್ತಿಲ್ಲ ಅಂದ್ರೆ ನಾನಾರ ಏನು ಮಾಡಲಿ? ಆಯ್ತು ಬಿಡು ಹೋಲತ್ತಾಗ. ನಾನು ಆಕಿ ಸುಂದರಿ ಸುದ್ದಿ ಹೇಳಾಕತ್ತಿದ್ದೆ. ಇರ್ಲಿ, ನೀ ಮಾಡ್ಕೊ ಕೆಲಸ ಮಾಡ್ಕೊ. ಏನ ಸುಂದರಿ ಸುದ್ದಿ? ಥೋ ಹನಿಮಿ ಬಾರ್ಲೆ, ನೀನೇ ಕೆಲಸ ಐತಂದಲ್ಲ ಯಾಕ? ಅದು ಹಂಗೆ ಕೆಲಸ ಇರೋದ ಬೆಳಗಿಂದ ಚಂತನ ಎಟ್ಟು ಮಾಡಿದ್ರು ಏನು ಮುಗಿತೈತೇನ? ಅಯ್ಯವ್ವ ಕೆಲಸ ಸಾಕಾಗೈತೆ ನನಗಂತರೂ ಹೊತ್ತಾಗ. ಕುಂತು ಮಾತಾಡೋಣಂತ. ಕುಂದ್ರ ಬಾ ಇಲ್ಲೇ ಕುಂದ್ರ. ಏನು ಹೇಳ ಹಂಗ್ಯಾಕೆ ಮಾಡ್ತೀವಿ? ಅರ್ಧಂಬರ್ಧ ಮಾಡಿ ಹೋಗ್ಬೇಡ. ಅಲ್ಲ ಯಾಕ ಸುಂದ್ರಿಗೆ ನಿನಗೆ ಏನೈತಿ ಏನಿಲ್ಲ ಅಂತ ನಂಗೆ ಗೊತ್ತಿಲ್ಲನ? ಮತ್ತು ಅದಕ್ಕಾಗಿ ವಿಚಾರ ಏನಾರು ಇತ್ತಂದ್ರೆ ಗಬಕ್ಕನ ನಿನಗೆ ಬಂದು ಹೇಳೋದು ನಾನು. ಏನು ಯಾಕಂದ್ರೆ ಅವ್ರ ಗಂಡಿದ್ನಲ್ಲ ತೀರ್ಕೊಂಡಂತವ, ಗೊತ್ತಿಲ್ದಿಲ್ಲ ನಿಂಗೆ ಇದು ವಿಚಾರ? ಏನು ಅದ್ರ ಗಂಡು ತೀರ್ಕೊಂಡ? ಅಯ್ಯೋ ತೀರ್ಕೊಂಡು ವಾರ ಆತು. ಮೊನ್ನೆ ತೀರ್ಕೊಂಡಿನ ಫೋನ್ ಬಂದಿತ್ತಂತೆ, ಹಿಂಗಾಗೈತಿ ಅಂತೇಳಿ. ನಾನೇನು ಮಾಡಲಿ ಬಾ ಅಂತ ಕರೆದ್ರು. ನಿಕ್ಕರ್ಮಿ ಎಂಥ ನಿಕ್ಕರ್ಮಿ ಇರ್ಬೇಕಿಕ್ಕಿ. ಅಯ್ಯೋ ನಾ ಬರಲ್ಲ, ಅವಂಗ ನನಗೆ ಡೈವರ್ಸ್ ಆಗಿಂದ ಅವಂಗೆ ನನಗೆ ಏನು ಸಂಬಂಧ? ಸತ್ರೇನ ಇದ್ರೇನು ನಾ ಬರೋದಿಲ್ಲ ಅಂದ್ಲಂತ. ಗೊತ್ತಾ? ಹೋಗ್ಲೇ ಇಲ್ಲಂತೆ. ಅಯ್ಯೋ ಈಕಿ ಹೆಣ ಎತ್ಲಿ ನೋಡಿದೇನ? ತಾಳಿ ಕಟ್ಟಿದ ಗಂಡಗ ನೋಡ್ಲಾರ್ದಕ್ಕೆ ಇನ್ಯಾರು ನೋಡ್ತಾಳೆ ಈಕಿ ಹಿಡಿಬಿಟ್ಟಿ. ಎಂಥದ್ದು ಬಂದು ಊರಾಗ ಜೋಡಾತ ಇವ, ಇದ್ರ ಮಣ್ಣಾಗಿಟ್ಟು ಮರು ಮಾಡಲಿ. ಅಯ್ಯೋ ಅದನ್ನು ಕೇಳು ಬಿಡಿ. ಇಲ್ಲೇ ಗಂಡು ಸತ್ತಿಂದ ಎಲ್ಲರೂ ಹೆಂಗಿರ್ತಾರೆ ಹಂಗಿಲ್ಲಕ್ಕಿ. ಏನಕ್ಕೆ ಸಿಂಗಾರ, ಏನಕ್ಕೆ ಬಂಗಾರ, ಏನು ಸೀರೆ, ಏನು ಆಕಿದು ಉರುಣಿಗೆ. ಅಯ್ಯೋ ನೋಡ್ಬೇಕು ಎಲ್ಲ ಹಾಕ್ಕೊಂಡು ಮುತ್ತೈದು ಹೆಣ್ಮಕ್ಳಕ್ಕಿಂತ ಒಂದು ಬಲ ಅದಾಳ. ಗೊತ್ತಾಯ್ತಾನ? ನಾವಂದರೆ ಕೆಟ್ಟರಕ್ಕೆ ಮತ್ತೆ ನಾ ಮಾತಾಡಕ್ಕೆ ಹೋಗಿಲ್ಲವ. ಎದಕ್ಕೆ ಬೇಕು ನಮಗೆ ವಿಚಾರ? ಹೌದಿಲ್ಲ ಸರೋಜಕ್ಕ? ಅವ್ರ ಮನೆ ವಿಚಾರ ಮಾತಾಡ್ಯಾರ ನಮ್ಗೆ ಏನಾಗಬೇಕಾಗೈತಿ? ಯಾವುದೇನಂತರ ಮಾಡಿದಾರೆ ಪಾಪ ಆಡ್ದಾರೆ ಬಾಯಾಗ ಅಂತೇಳಿ ನಮಗೆಲ್ಲ ಗೊತ್ತಿದ್ರು. ನಾವೇನು ಹೇಳೋಕ್ಕೋಗಲ್ಲ ಕೇಳೋಕ್ಕೋಗಲ್ಲ. ಏನು ಅದೇನು ಶಾಸ್ತ್ರ ಎಲ್ಲ ಮಾಡ್ತಾರಲ್ಲ ಮತ್ತೆ ಗಂಡಿದಾದ್ಮೇಲೆ, ಅದು ಯಾವುದೂ ಮಾಡಿಸ್ಕೊಂಡಿಲ್ಲ. ಹೌದಾ? ಅಯ್ಯೋಯ್ಯವ್ವ, ಏನು ಊರಾಗ ಏನಾರ ದೊಡ್ಡ ರೋಗ ತಂದು ಇಡ್ಬೇಕಂತದಾಳ ಏನ? ಯಾರಿಗೆ ಗೊತ್ತು? ಹಿಂಗೆಲ್ಲ ಮಾಡಿದ್ರೆ ಏನು ಊರಿಗೆ ಒಳ್ಳೇದಕ್ಕತ್ತಂತ ಮಾಡಿ ಏನು ಇವ್ರು ಹಿಂಗೆ ಮಾಡಕತ್ರ? ಅಯ್ಯೋ ಹೇಳೋರು ಯಾರ ಯಾಕ? ತಡಿ, ನಾನು 4-5 ಮಂದಿ ಹಿರಿಯರು ಕೂಡಿಸಿ ಸರ್ರಾಗಿ ಮಾಡಿಸ್ತೀನಿ ಕಿ. ಅಯ್ಯೋ ಸುಮ್ಮನಿರ ಯಾಕ, ನೀ ಹಂಗೆ ಮಾಡಕ್ಕೆ ಹೋದೆ ಅಂದ್ರೆ ಹಿಂದಾಗಡೆ ಗೈರ್ ಪಕ್ಷಣ್ಣನು ನಿಂಗೆ ಬೈತಾನೆ ನೋಡು. ಹೆಂಗಾರ ಅವ್ರವ್ರ ಜೀವನ ಅವ್ರವ್ರ ಇಷ್ಟ, ನೀ ಏನು ಹೇಳೋದು ಕೇಳೋದು ತಣ್ಣಗಿರೋ ಅಂತ ಅಂತಾರೆ. ಸುಮ್ಮನಿರು ಹೋಲೆತ್ತಾಗ ಹಾಳಾಗಿ ಇದ್ರಿರ್ಕೋಲ್ದಕ್ಕ ಬಿದ್ರು ಬಿಟ್ಕೊಳಕತ್ತಾಗ. ಆಮೇಲೆ ದಿನ ಮಾಡ್ತಾರಲ್ಲ 3 ದಿನಕ್ಕೆ, ಅದಕ್ಕೂ ಹೋಗಿಲ್ಲಕ್ಕಿ. ಯಾವುದಕ್ಕೂ ತಲೆ ಹಾಕಿಲ್ಲ. ಪಾಪ ಮಗ ಸತ್ತಿಂದ ಅವ್ರವ್ವ ಇಲ್ಲೇ ಬಂದಿರುವ, ನನಗೆ ಸಾಕಾಗೈತಿ, ನಾ ಮಾಡಿದ ತಪ್ಪಾಗೈತಿ, ಮೊಮ್ಮಗನಾರ ನೋಡ್ಕೊತ ಟೈಮ್ ಕಳಿತೀನಿ, ನನಗೆ ಯಾರು ದಿಕ್ಕದಾರ ಹೇಳು ಅಂತೇಳಿ ಚಾಲ್ ಹೊರದು ಗೋಗರ್ದು ಕಾಲಿಗೆ ಬೀಳೋದು ಒಂದ ಸೊನ್ನೆ ಅಂತವ. ಪಾಪ ಕಣ್ಣಾಗ ನೀರು ತಂದು ಅಷ್ಟು ಹತ್ತಂತ ನೋಡ ಸರೋಜಕ್ಕ. ಈಕಿ ಮನಸ್ಸು ಕರಗಬಾರ್ದನ, ಈಕಿ ಮನಸ್ಸು ಮಣ್ಣಾಗಿಟ್ಟು ಬರಲಿ. ಸ್ವಲ್ಪರ ನಮ್ಮಂತಾರ ಆದ್ರೆ ಏಯೋ ಬಿಡು ಇಲ್ಲೇನೈತಿ ಹೋಗ್ಯಾರ ಹೋದ್ರಾತು ಅಂತ ಅಂತಾರಪ್ಪ. ಕಂಡಬಟ್ಟೆ ಆಸ್ತಿ ಇದು ಹುಡುಗನ ಮನೆ ಕಡೆ. ಗಂಡನ ಸತ್ತು ಹೋಗೈತಿ. ಈಗ ಹೋಗಕ್ಕೆ ಏನು ದಾಡಿಕಿಗೆ? ಪಾಪ ಮುದುಕಿಗೆ ಒಂದು ಆಸರದಂಗೆ ಕಿತ್ತ ಹೋಗುದು ಬಿಟ್ಟು ಅಲ್ಲಿ ಅಂದ್ಲಂತ.
ಈಕಿನ ಕುಂದ್ರಿಸ್ಕೊಳು ಬಾನ್ವಟ್ಲಿ. ಮತ್ತೆ ಇಲ್ಲಿದ್ದೆ ಯಾವಂಗಾರ ಕಣ್ಣು ಹಾಕ್ಬೇಕಲ್ಲಿಕ್ಕೆ, ಅಲ್ಲಿ ಹೋದ್ರೆ ಹೆಂಗೆ ಆಕತ್ತದ? ಅದಕ್ಕೆ ಯಾವನ್ನಾರ ನೋಡ್ಕೋಬೇಕಾಗೈತೆ ಕಾಣ್ತತಿ. ನನ್ನ ಗಂಡನ ಮುಗಿತಾ, ಈಗ ಮತ್ತೆ ಯಾರನ್ನ ಹಿಡಿತಾಳ ಗೊತ್ತಿಲ್ಲ. ಅದಕ್ಕೆ ಆಕಿಗೆ ಹಂಗೆ ಹೋಗಿ ಬಾಳೆ ಮಾಡಂದ್ರೆ ಮಾಡ್ಯಾಳನ ಆಕಿ. ಅಯ್ಯ ಸುಮ್ಮನಿರು ನೀನು. ಇನ್ನು ಎಸ್ ಮಂದಿನ ತಲೆ ಹಿಡಿಸ್ಬೇಕಂತದಲ್ಲ ಯಾರಿಗೆ ಗೊತ್ತು. ಅದು ಇದು ಹೋಗ್ಲಿ, ನಿಂಗೆ ವಿಚಾರ ಗೊತ್ತೈತೇನ? ಏನು? ಅದೇ ಆ ನೀಲಕ್ಕನ ಮಗ, ಅದೇ ಮೊನ್ನೆ ದೆವ್ವಾಗಿದ್ಲಲ್ಲ, ಖುಷಿನ ಬಿಟ್ಟು ಸತ್ತಾಳಲ್ಲಕ್ಕಿ ಆಕಿ ಗಂಡ. ಆಕಿ ಗಂಡಂದು ಈಕಿದು ನಡ್ದತಿ. ಹೊಲ್ದಾಗ 2 ಸಲ ನಿಂತು ಮಾತಾಡೋದನ್ನ ಊರನ್ ಮಂದಿ ನೋಡ್ಯಾರಂತೆ. ಅವಂಗೂ ವಯಸ್ಸೈತಿ, ಮದುವೆ ಆಗಿಲ್ಲ. ಈಕಿನ ಸಣ್ಣಕ್ಕೆ ಅದಾಳ ಒಂದು ಲೆಕ್ಕಕ್ಕೆ. 2 ಮಕ್ಕಳು ಸಣ್ಣವೇ ಅದಾವು. ಏನಿಬ್ರು ಆಟ ಗೂಟ ನಡೆಸ್ಯಾರ ಏನು ಯಾರಿಗೆ ಗೊತ್ತು, ಹೌದಿಲ್ಲ? ಹೌದಾ? ಅಯ್ಯೋ ದೇವ್ರೇ, ಇದ್ರು ಇದ್ದಾತವ, ಇದ್ರು ಇದ್ದಾತ. 2 ಸಲ ಮನೆಗೆ ಹೋಗ್ಬರೋದು ನೋಡಿ ನಾನು. ಅಂದಂಗೆ ಸರೋಜಕ್ಕ, ಮತ್ತೆ ಯಾರ ಮುಂದೆ ಏನು ಅನ್ನಕೋಬೇಡವ, ಹನಿಮ್ ಹಿಂಗಂದ್ಲು ಅಂತೇಳಿ ಯಾಕೆ ಬೇಕು, ಹೌದಿಲ್ಲ? ಹೌದಾ ಇವ, ನಾನು ಅದನ್ನ ಹೇಳೋದು ಮಾಡ್ದಾರಪ್ಪ ಪಾಡ್ದಾರ ಬಾಯಾಗ ಅಂತೇಳಿ. ನಮ್ಗೆ ಎದಕ್ಕೆ ಬೇಕು, ಅವ್ರು ಸುತ್ತವ್ರವ್ರಿಗೆ ಇರ್ತೈತೆ, ಹೌದಿಲ್ಲ? ಮಾತಾಡಿ ನಾವು ಯಾಕೆ ಪಾಪ ಕಟ್ಕೋಬೇಕು? ಇವ ಇನ್ನೊಬ್ಬರ ಮನೆ ವಿಚಾರ ನಮ್ಗೆ ಎದಕ್ಕೆ ಬೇಕು ಹೇಳಿ ನೋಡೋಣ, ಹೌದಿಲ್ಲ? ನಾನು ಕೆಲಸದ ಏನೋ ಮಾಡ್ಕೋಬೇಕು. ಸರಿ, ಹಂಗಾರೆ ಬರ್ತೇನೆ ಸರೋಜಕ್ಕ. ಬಾ, ಏನ್ ಮಾತುಕತಿ ಜೋರಲ್ಲ. ಹನ್ಮಕ್ಕರ್ ಬಂದಿದ್ರು? ಹಾಲಿನ ರೊಕ್ಕ ಕೊಡಕ್ಕೆ ಬಂದಿದ್ಲ ರೀ. ಇವು ತಾಮರೇ ಹೋಲ್ ಬಿಡು, ನೀವು ಮಾತಾಡ್ಕೊರಿ. ಹೊಟ್ಟಿ ಜಗ್ ಹಸ್ತತಿ, ತಾಟ ಹಚ್ಚ ಅಂತಂಗ ಯಾರದ ಶಿವಲಿಂಗಿಗೂ ಸೇರ್ ಹಚ್ಚ. ಪಾಪ ಅವನು ಮನ್ಯಾಗ ಏನ್ ತಿಲ್ಲ, ಏನ್ ತಿಂತಾನೆ ಏನ್ ಬಿಟ್ಟಾನ ಗೊತ್ತಿಲ್ಲ, ಅವನಿಗೂ ಸೇರಿ ಹಚ್ಬಿಡು. ಯಾರು? ಶಿವಲಿಂಗನ? ಅವ ನಿಮ್ಮ ಅವ್ರ ಅಕ್ಕನ ಮನೆ, ಅದೇ ನಿಮ್ಮ ತಂಗಿ ಮನ್ಯಾಗ ಊಟ ಮಾಡಿರ್ತಾನೆ ಬೇಡ್ರಿ. ಅದ್ರ ಬಗ್ಗೆ ನೀವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಏನ ನೀವು ಪಾಪ ತಮ್ಮನ ಹೊಟ್ಟಿ ಬಗ್ಗೆ ವಿಚಾರ ಮಾಡ್ತೀರಿ, ತಮ್ಮಗ ಅಣ್ಣನ ಹೊಟ್ಟಿ ಬಗ್ಗೆ ವಿಚಾರ ಇಲ್ಲ, ತಂಗಿಗೂ ಅಣ್ಣನ ಹೊಟ್ಟಿ ಬಗ್ಗೆ ವಿಚಾರ ಇಲ್ಲ. ಕತ್ತಿ ನಿಮ್ದೊಂದು ಹೊತ್ತಾಗ. ದೇವ್ರೆ ಬಿಡ್ರಿ. ಅವರು ನಿನ್ನೆ ಮಧ್ಯಾಹ್ನ ರಾತ್ರಿ ಹೊಡೆ ತುಂಬ ಭರ್ಪೂರ್ ಊಟ ಮಾಡ್ಯಾರ. ಅವ್ರು ಯಾಕೆ ವಿಚಾರ ಮಾಡ್ಬೇಕು? ಇರ್ಲಿ ಬಿಡು, ಏನ್ ಅಲ್ಲಿ ಉಂಡ ನಾನು ಆತ್ ಬಿಡು. ನಾನು ಅಲ್ಲಿ ಮನೆ ಕಡೆ ನಿಂತಿದ್ನಲ್ಲ, ಹಂಗಾರ ಪಾಪ ಹಂಗ ನಿಂತನ ಅಂತೇಳಿ ಈಗ ಅವ್ನು ಕರ್ಯಾಕ್ ಹೊಂಟಿದ್ದೆ. ನಿಂಗೆ ತಾಟ ಹಚ್ಚಕ್ ಹೇಳಿ ಕರ್ಯಾಕ್ ಹೋಗವ ಇದ್ದೆ. ಮತ್ತೆ ಉಂಡಾನಂದ್ರೆ ಆತ್, ಆದ್ರೂ ಕೇಳಿ ಬರ್ತೇನೆ ನನ್ನ ಮಾತಾ. ಏನ್ರಿ? ಏನ ಮರಯ್ಯ, ಒಂಚೂರು ಕುಂದ್ರಿ, ಇಲ್ಲೇ ಹೇಳ್ಬೇಕು ಕುಂದ್ರಿ. ಅಲ್ಲ, ನಿನ್ನೆ ನಿಮ್ಮ ತಂಗಿ ಹೊಲ್ದಾಗ ಅಷ್ಟು ರುಚಿ ಅಡುಗೆ ಮಾಡಿದ್ಲಂತಪ್ಪ. ಹೊಲ್ದಾಗ ಗೊತ್ತೈತೆ ನಿಮ್ಗೆ? ಚಿಕನ್ನು, ಆಮೇಲೆ ಚಿಕನ್, ಆಮೇಲೆ ದೋಸೆ ಅಂತ, ಅನ್ನಂತ, ರೊಟ್ಟೆ ಅಂತ, ಶಿವಿಟ್ ಅದು ಎಂಥದ ಶಿವಿಟ್ ಅಂತೆ, ಎಲ್ಲ ಹೊಲ್ದಾಗ ಅಡುಗೆ ಮಾಡ್ಯಾರ ಮಸ್ತಾಗಿ. ಯಾರ್ಯಾರು ಯಾರ್ಯಾರು ಅಂತ ತಿಳ್ಕೊಂಡಿರಿ? ಗಿರಿಜಿ, ಪಾರಿ, ನಿಮ್ಮ ತಂಗಿ ಮತ್ತು ಗಿರ್ಜಿ ಮಗಳು. ಆ ಮಧುರಾ ಹೋಟೆಲಿದ್ಲಲ್ಲ, ಆಕಿನ್ನೂ ಕರೆದಾರಪ್ಪ. ಕರೆದು ಮಲ್ಲೇಶಿನೂ ಕರೆದಾರ. ನಿಮ್ಮ ತಂಗಿ ಗಂಡ ಗೌಡ್ರು ಹೋಗ್ಯಾರ ಅಲ್ಲೇ. ಅಷ್ಟ್ರು ಸೇರಿ ಪಾರ್ಟಿ ಮಾಡಿ ಊಟ ಮಾಡ್ಯಾರ. ಚಿಕನ್ ಮಾಡಿ ಮಸ್ತ್. ಇನ್ನೇನು ಸುಡ್ಗಾಡಿತ್ತ ಯಾರಿಗೆ ಗೊತ್ತು, ನಂಗೆ ಗೊತ್ತಿರೋದು ಇಷ್ಟು. ಆಮ್ಯಾಗ ಊಟಕ್ಕೆ ನಿಮ್ಮ ಶಿವಲಿಂಗನ್ನು ಕರೆದಾರ. ಅಷ್ಟ್ರು ಸೇರಿ ಹೊಲ್ದಾಗ ಕುತ್ಕೊಂಡು ಮಸ್ತ್ ಊಟ ಮಾಡ್ಯಾರ. ಅಲ್ಲೇ ನಿಮ್ಮ ಗೌಡ್ರು ಆಮೇಲೆ ಗಿರ್ಜಿ ಗಂಡ ಮಲ್ಲೇಸಿ ಕುಡ್ದಾರ. ಅವರು ಕುಡಿದು ಮಸ್ತ್ ಹೊಡೆತುಂಬ ಊಟ ಮಾಡಿ ಉಳಿದು ಬೆಳೆದಿದ್ದನ್ನೆಲ್ಲ ತೊಗೊಂಡು ಮನೆಗೆ ಹೋಗ್ಯಾರ. ಒಂದು ಮಾತರ ಆಕಿ ಶಾಂತವ ತಮ್ಮನ ಕರೆದಾಳ, ಅಣ್ಣನ ಕರಿಬೇಕು ಅಂತ ಅನ್ನಿಸ್ತಾನೆ ಆಕಿಗೆ. ಅಷ್ಟೆಲ್ಲ ಅಡುಗೆ ಮಾಡಿ ತಮ್ಮನ ಕರೆದು ಊಟಕ್ಕೆ ನೀಡಕ್ಕೆ ಗೊತ್ತಾತು. ಒಂದು ಮಾತರ ನಿನ್ನೂ ಕರಿಬೋದಿತ್ತಲ್ಲ, ಯಾಕೆ ಕರೆದಿಲ್ಲ ಹೇಳ್ರಿ? ಕರೆದಿದ್ಲಾ? ಕರೆದಿಲ್ಲ ಯಾಕ? ನೀವೇನು ಅಷ್ಟು ಬಕಾಸುರ್ಗತಿ ತಿಂತಿದ್ರನ? ತಿನ್ನ ಪ್ರಶ್ನೆ ಬಂದೇ ಇಲ್ಲ ಇಲ್ಲೇ. ನಿಮ್ಮನ್ನು ಕರೆದಿಲ್ಲ, ನಿಮ್ಮ ತಮ್ಮನ ಕರೆದಾಳ. ನನಗೆ ಅದು ಸಿಟ್ಟು ಬಂದಿರೋದು. ಅವ ಅಷ್ಟ ತಮ್ಮನ, ಅಣ್ಣ ಅಲ್ಲ ನೀನು. ನೀನು ಏನೊಂದು ಆಗಂಗಿಲ್ಲ, ಏನೊಂದು ಮಾಡಂಗಿಲ್ಲ. ನಮ್ಮ ತಮ್ಮ ನಮ್ಮ ತಂಗಿ, ನಮ್ಮ ತಮ್ಮ ನಮ್ಮ ತಂಗಿ ಅಂತ ಓಡ್ತಿರೋ ಒಂದು ಅಳತಿ. ಹಂಗ ಮನ್ಯಾಗ ಒಂದು ಅಡುಗೆ ಮಾಡಂಗಿಲ್ಲ, ಒಂದು ರುಚಿಯಾಗಿ ಏನು ಮಾಡಂಗಿಲ್ಲ. ಎಲ್ಲದಕ್ಕೂ ಅವ್ರನ್ನ ಕರಿಯೋದು. ಅವ್ರಿಗೆ ಐತೆ ಅದು ಕರಿಬೇಕನ್ನೋದು. ಹೌದು ತಡಿ. ಅಲ್ಲ, ಯಾಕೆ ನಮ್ಮ ತಂಗಿ ನನ್ನೊಂದು ಮಾತು ಕರೆದಿಲ್ಲ? ಅಲ್ಲ, ಊಟದ ಪ್ರಶ್ನೆ ಅಲ್ಲ ಬಿಡು. ನೀ ಹೇಳ್ದಂಗ ಕರಿಬೇಕಿತ್ತು. ಅಣ್ಣ ಅನ್ನೋ ತಿಲಕ್ ಬರ್ಲಿಲ್ಲ ಹಂಗಾರ ಆಕಿಗೆ. ಕೇಳ್ತೇನೆ, ಕೇಳಿ ಯಾಕೆ ಹಿಂಗೆ ಮಾಡಿದಿ ಅಂತ ಕೇಳ್ತೇನೆ. ಆ ಕೆಲಸ ಮಾಡಿಗಿಡಿರಿ, ಅಂಥವೆಲ್ಲ ಮಾಡಬೇಡ್ರಿ. ಈಗ ಸದ್ಯಕ್ಕೆ ನಮ್ಮ ಕೆಲಸ ಆಗ್ಬೇಕಲ್ಲೇ. ಮಗ್ಗ ಡೈವರ್ಸಿಗೆ ಇದು ಮಾಡಿತ್ತು. ಆಕೆ ಬೇಕೆ ಸೂರ್ಪನಕ್ಕಿ ಬಂದಿದ್ಲಲ್ಲ, ಕೊಡ್ತೇನೆ ಅಂತ ಹೇಳೋಗ್ಯಾಳ. ಅದೆಲ್ಲ ಇನ್ನೂ ಕೋರ್ಟ್ನಾಗ ಇತ್ಯರ್ಥ ಆಗಿಲ್ಲ. ಸೋಮವಾರಕ್ಕೆ ಕೋರ್ಟ್ ಬಿದ್ದತಿ. ಸೋಮವಾರ ದಿನ ಬಾತಿ ಮಾವನ್ ಕರ್ಕೊಂಡು ಅವತ್ತೈತ್ ಮುದ್ದತ್ತು ಅಂತ ಹೇಳ್ಯಾಳ. ಅವತ್ತು ಮಾತುಕತೆ ಐತಿ. ನೀವು ಹೋಗಿ ಈ ಟೈಮ್ನಾಗ ಜಗಳ ಜುಟಿ ಮಾಡ್ಕೊಂಡು ಆಕೆ ಇಲ್ಲ ಬಾರದ ಮಗಳ ತಲೆಯಾಗ ತುಂಬಿ ಆಮೇಲೆ ಏನಾರ ಒಂದು ಗೂಬಿ ಕುಂತ ತಲೆ ಮೇಲೆ ಏನು ಮಾಡೋದು? ಸುಮ್ಮನೆ ರೀ, ಇದೆಲ್ಲ ಬಗೆಹರಿಲ್ಲ. ಆಮೇಲೆ ಮಾತಾಡ್ಕೊಂಡು ಇದು ಮಾಡವಂತ್ರಿ. ಇನ್ಮೇಲೆ ನೀವು ಸ್ವಲ್ಪ ಶಾಣೆ ಆಗಿರೋದು ಕಲೀರಿ ಅಷ್ಟೇ. ಹೌದು. ಅಲ್ಲ, ಆಕಿನೂ ಕರೆದಿಲ್ಲ, ಇವನು ಒಂದು ಮಾತು ಅಣ್ಣನ ಯಾಕೆ ಕರೆದಿಲ್ಲಕ್ಕ ಅಂತ ಇವನು ಕೇಳಿಲ್ಲ. ಅಲ್ಲ, ನಿನ್ನೆ ಆಗೈತೆ ಅಂದ್ರೆ ಒಂದು ಮಾತಾಡ ಹೋಗ್ಲಿ, ರಾತ್ರಿನಾರ ಯಾರು ತಂದು ಕೊಟ್ಟಾರ. ಅಲ್ಲ, ಅದು ಚಿಕನ್ ಮಟನ್ ಪ್ರಶ್ನೆ ಅಲ್ಲ, ಅದ್ರ ಒಂದು ಪ್ರೀತಿ ವಿಶ್ವಾಸ ಇಲ್ದಂಗ ಆಗ್ಬಿಡ್ತಾ ನನ್ನ ಮೇಲೆ. ಅಯ್ಯೋ ದೇವ್ರೆ, ಅದಕ್ಕೆ ಮತ್ತೆ ಇರ್ಲಿ ನಾ ಕೇಳ್ತೇನೆ. ನಮ್ಮ ತಂಗಿನ ಬಿಡಲ್ಲ. ಆದ್ರೆ ಈಗ ನೀ ಅಂದೆಲ್ಲ, ಇದು ಮುಗಿಲಿ ಕೋರ್ಟಿಂದದು, ಕೇಳ್ತೇನೆ. ಅಯ್ಯೋ ಅಪ್ಪ,
ಅವು ಹೇಳ್ತಾಳಂತ ಅದನ್ನೆಲ್ಲ ತಲೆಯಾಗ ತೊಗೊಳಕತ್ತೀಯಲ್ಲ ನೀನು. ನಿನ್ನೆನೆ ಇವ್ರು ಹೇಳಿದ್ರು ನೋಡಕ್ ಬಂದಾಗ ಆ ಮಧುರ ಆಸೆ ಪಟ್ಲಂತ ಹೊಲ್ದಾಗ ಅಡಿಗೆ ಮಾಡಿ ಊಟಕ್ಕೆ ನೀಡು ದೊಡವ ಅಂತೇಳಿ. ಅಕ್ಕಿ ಸಲಾಗಿ ಮಾಡಿದ್ದಂತೆ ಅಡಿಗೆನ. ಅದ್ರಾಗ ಇವ್ರು ಮತ್ತೆ ಆ ಪಾರಕ್ಕರು ನಮ್ಮ ಅತ್ತಿ ಸೇರ್ಕೊಂಡು ಮಾಡಿದ್ದಂತೆ ಅಡಿಗೆನ. ಆಮೇಲೆ ಮತ್ತೆ ಗಿರ್ಜಕ್ಕನ ಅಷ್ಟ ಹೆಂಗೆ ಕರೆಯೋದಂತೇಳಿ ಗಂಡ ಹೆಂಡತಿನ ಇಬ್ಬರನ್ನೂ ಕರೆದ್ರಂತೆ ಊಟಕ್ಕೆ. ಅದನ್ನೇ ಹೇಳಿದ್ದು. ಮತ್ತೆ ಕಾಕನ ದೊಡ್ಡ ಇದು ಆಂಟಿ ಮತ್ತೆ ಹಡ್ಯಾಕ್ ಹೋಗ್ಯಾಳಲ್ಲ, ಅದಕ್ಕೆ ಕಾಕ ಒಬ್ಬನ ಇರ್ತಾನ ಅಂತೇಳಿ ಅವ್ರ ಹೊಲ್ದಾಗ ಮಾಡಿದ್ದಕ್ಕೆ ಕಾಕನ ಕರೆದಿದ್ದಂತೆ ಅಷ್ಟೇ. ಅಷ್ಟನಾರಾಗ್ಲಿ ಏನಾರಾಗ್ಲಿವಾ ಒಂದ್ ಮಾತು ನನಗೂ ಹೇಳ್ಬೋದಿತ್ತಲ್ಲ. ಬಾಯಿ ಮುಚ್ಕೊಂಡಿರ ನೀನು. ನಿನ್ನ ನೀ ಅವನ್ ಮಾತು ಕೇಳಿದ್ರಪ್ಪ, ನಾ ಹೇಳ್ತೇನೆ ಕೇಳು. ಏನೋ ಬೇಕಂತ ಏನು ಬಿಟ್ಟಿಲ್ಲ, ಏನೋ ಒಂದು ಮರ್ತಿರ್ಬೇಕಷ್ಟೇ. ನೋಡ್ವಾ, ಶಿವಲಿಂಗನ್ ಕರೆಯಕ್ ನೆನಪಾಗೈತಕ್ಕೀಗ, ನನ್ನ ಕರೆಯಕ್ ನೆನಪಾಗಿಲ್ಲ ಅಂದ್ರೆ ಅದು ಹೆಂಗ? ಪ್ರೀತಿ ಎಲ್ಲಿ ಐತಿ ಎಲ್ಲಿಲ್ಲ ಅನ್ನೋದು ತಿಳ್ಕೊಳ್ಳಾರ್ದಷ್ಟೇನೋ ಹುಂಬಲ್ಲ ನಾನು. ಸುಮ್ಮನಿದ್ಬಿಡುವ ನೀನೀಗ. ಕೂಸು ಎತ್ತ ಏನ ಹೋಗು, ಕೂಸಿನ ಕಡೆ ಲಕ್ಷ ಕೊಡು. ಬಂದಾಳಿಲ್ಲಿ ಸರಿ ತಪ್ಪು ಹೇಳಾಕ ಅತ್ತಿ ಪರ ವಹಿಸ್ಕೊಂಡು ಸೊಸಿ.